ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಪುತ್ರನಿಂದ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತ ಯುವಕನ ಕುಟುಂಬಕ್ಕೆ ಪರಿಹಾರ ಕೊಡೋದಾಗಿ ಕರೆಯಿಸಿ ಅವಮಾನ ಮಾಡಲಾಯಿತಾ ಅಂತಹ ಆರೋಪ ಈಗ ಕೇಳಿಬರ್ತಾ ಇದೆ. ಎಚ್.ಎಂ. ರೇವಣ್ಣರಿಂದ ಮೃತ ರಾಜೇಶ್ ಪೋಷಕರಿಗೆ ಅವಮಾನ ಆಯಿತು ಅನ್ನುವಂತಹ ಆರೋಪ ಇದೆ. ನಿಮ್ಮ ಮಗ ಸಾಯಲು ನಮ್ಮ ಕಾರೇ ಬೇಕಿತ್ತ ಅಂತ ರೇವಣ್ಣವರು ಉಡಾಫೆಯ ಮಾತುಗಳನ್ನಾಡಿದ್ರ. ಮಾಧ್ಯಮಗಳ ಮುಂದೆ ಹೋಗಿ ನಮ್ಮ ಮರ್ಯಾದೆ ಹಾಳು ಮಾಡಿದ್ದೀರಿ, 2 ಲಕ್ಷ ಕೊಡ್ತೀವಿ ತೆಗೆದುಕೊಂಡು ಹೋಗಿ ಅಂತ ಪೋಷಕರಿಗೆ, ಮೃತ ಯುವಕನ ಪೋಷಕರಿಗೆ ಎಚ್.ಎಂ. ರೇವಣ್ಣ ಅವಮಾನ ಮಾಡಿದ್ರ. ಅಂತಹ ಆರೋಪ ಈಗ ಮೃತ ಯುವಕನ ಕುಟುಂಬಸ್ಥರು ಮಾಡ್ತಿದ್ದಾರೆ. ನಮ್ಮ ಕುಟುಂಬವೇ ಹಾಳಾಗಿದೆ, ಪಶ್ಚಾತ್ತಾಪ ಇಲ್ಲದೆ ಅವಮಾನಿಸಿದ್ದಾರೆ, ಮಾಧ್ಯಮಗಳ ಮುಂದೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಈಗ ಧಮಕಿ ಹಾಕ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಏನಾಗಿರ್ಲಿ ಸರ್, ಅಟ್ಲೀಸ್ಟ್ ಒಂದ್ ಮನೆ ಮಗುನ್ ಕಳ್ದೆ, ಒಂದ್ ಮನೆ ಕುಟುಂಬ ದೀಪ ಆರಿಸಿದೀನಿ ಅನ್ನೋ ಪಶ್ಚಾತ್ತಾಪನೂ ಇಲ್ಲ ಸರ್. ಅವರಿಗೆ ಮಾಡಬಾರ್ದು, ಪ್ರಚಾರ ಮಾತ್ರ ಯಾವ ಮಕ್ಕಳಿಗೆ ಆಗಲಿ ಮಾಡಬಾರ್ದು. ಕೊಟ್ಟಿದ್ರೆ ಹೇಳ್ಕೊಡಿ. ಸಾಯಕ್ಕೆ ನಿನ್ ಮಗು, ನಮ್ಮ ಅಪ್ಪನ್ಗೆ ಸಾಯಕ್ಕೆ ನಿನ್ ಮಗನ್ಗೆ ನಂತಾರೆ ಬೇಕಿತ್ತ ಅಂತ ಕೇಳಿದ್ರು ಸರ್ ಅವರು. ಆಮೇಲೆ ಇನ್ನೊಂದು ಹೇಳಿದ್ರು ಸರ್, ಬೇರೆ ಯಾರನ್ನ ಹೊಡ್ಕೊಂಡು ಹೋಗ್ಬಿಟ್ಟಿದ್ರೆ ಹಿಂಗೆ ಮಾಡ್ಬಿಡಿವ್ರಾ, ಹಿಂಗೆ ಕೇಳಿವ್ರ ನೀವು, ನನ್ನ ಹತ್ರ ಯಾಕೆ ಇಷ್ಟೊಂದು ಕೇಳ್ತಿದ್ದೀರಾ ಅಂದರು. ಆಮೇಲೆ ತಿರ್ಗಾ ಅದಾದಮೇಲೆ ನಾನು ಮೀಡಿಯಾದಲ್ಲಿ ಹೇಳಿದ್ದೆ ತಪ್ಪಾಯಿತು, ನಾನು ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ದೆ ತಪ್ಪಾಯಿತು, ನಾನು ಏನೋ ಹೇಳ್ಬಿಟ್ಟಿದ್ದೀನಿ ಅಂತ ಕೊಡ್ತಿರೋದಷ್ಟೇ. ಮಗಳು ಮದುವೆಗೆ 2 ಲಕ್ಷ ಕೊಡ್ತೀನಿ, 2 ಲಕ್ಷಕ್ಕೆ ಅತ್ತೆ ಸರ್ ಮದುವೆ ಆಗೋದು, 2 ಲಕ್ಷ ಕೊಡ್ತೀನಿ, ಬೇಕಿದ್ರೆ ಈಸ್ಕೊಳಮ್ಮ ಇಲ್ಲಾಂದ್ರೆ ಎದ್ದೋಯ್ತಾ ಇರಮ್ಮ ಅಂದರು. ಹಿಂಗೆ ಅಂದರು ಸರ್, ಬೇಕಿದ್ರೆ ತಗೊಳ್ಳಿ 2 ಲಕ್ಷ ಕೊಡ್ತೀನಿ, ಬೇಡ ಅಂದರೆ ಎದ್ದು ಹೋಯ್ತಾ ಇರ್ರಿ ಅಂದರು. ಈ ಥರ ಶಾಸಕರಾಗಿ ಜನಪ್ರತಿನಿಧಿಯಾಗಿ ನಮ್ಮ ಮಾಗಡಿಯಲ್ಲಿ ಇದ್ಕೊಂಡು ಇವ್ರು ಈ ಥರ ಮಾಡಿ ತಪ್ಪು ಮಾಡಿ ಈ ಥರ ಮಾತಾಡಿದ್ರೆ ನಾವು ಇವತ್ತು ಮಗನ ಕಳ್ಕೊಂಡಿರೋರು ಎಷ್ಟು ನೋವು ತಿನ್ನಬೇಕು. ಇದಕ್ಕೆಲ್ಲ ಯಾರು ಸರ್ ಪರಿಹಾರ ಕೊಡ್ತಾರೆ? ನಮ್ಮ ನ್ಯಾಯ ಯಾರು ಒದಗಿಸ್ತಾರೆ? ಏನು ಕೊಟ್ಟಿಲ್ಲ ಸರ್. ಅಂದ್ರೆ ಸರ್, ನಮ್ಮ ಗಾಡಿ ಲೈಸೆನ್ಸ್ ಅದೇ, ನಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಅದೇ, ಫೋಟೋ ನೋಡ್ಕೋಬೋದು. ಮೀಡಿಯಾಗೆಲ್ಲ ಯಾಕೆ ಹೋದ್ರಿ ನೀವು? ಮೀಡಿಯಾದೆಲ್ಲ ಹೋಗೋವಂಥದ್ದು ಏನಿತ್ತು ಅಂತಲೂ ಕೇಳೋದು. ಮೀಡಿಯಾದಲ್ಲಿ ಬಂದಿದ್ದಕ್ಕೆ ಮೀಡಿಯಾಗೆಲ್ಲ ಹೋಗೋವಂಥದ್ದಿತ್ತ? ನನ್ನ ಮರ್ಯಾದೆ ಹೋಯ್ತು. ನನಗೆ ಎಲ್ಲೆಲ್ಲಿಂದನೋ ಫೋನ್ಗಳು ಬಂದು, ಅವತ್ತು ಮೀಡಿಯಾದಲ್ಲಿ ಮಾತಾಡಿದ್ದೆ ಒಂಥರ, ಇಲ್ಲಿ ನಮ್ಮ ಮುಂದೆ ಮಾತಾಡಿದ್ದೆ ದರ್ಪದಲ್ಲೇ ಮಾತಾಡಿದ್ದವ್ರು. ತುಂಬ ಅವಮಾನ ಮಾಡ್ಕೊಳ್ಸೋರು, ತುಂಬ ಬೇಜಾರಾಯಿತು ಸರ್. ನಮಗೆ ನೀವೇ ನ್ಯಾಯ ಒದಗಿಸ್ಕೊಡ್ಬೇಕು. ಸಾಯಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.